ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ಬೆಳಗಿನ ಉಪಹಾರದಲ್ಲಿ ಈ ಒಂದು ಪದಾರ್ಥ ತಿನ್ನಿ ಮುದುಕರಾದರೂ ಕೂಡ 25ರ ಹರೆಯದವರಷ್ಟು ಶಕ್ತಿ ಪಡೆಯಿರಿ. ಈ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ, ಆಗ ವಿಡಿಯೋ ನೋಡ್ಬೋದು. ಬೆಳಗಿನ ಉಪಹಾರದಲ್ಲಿ ಈ ಒಂದು ಪದಾರ್ಥ ತಿನ್ನಿ ಮುದುಕರಾದರೂ ಕೂಡ 25ರ ಹರೆಯದವರಷ್ಟು ಶಕ್ತಿ ಪಡೆಯಿರಿ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಶಕ್ತಿಯನ್ನು ಕಂಡು ನಿಮ್ಮ ಹೆಂಡತಿಯೇ ಅಚ್ಚರಿ ಪಡುತ್ತಾಳೆ. ಗಂಡ ಹೆಂಡತಿ ಸಂಬಂಧ ಸುಖ ಶಾಂತಿಯಿಂದ ಇರಬೇಕೆಂದರೆ ಒಬ್ಬರನ್ನೊಬ್ಬರು ಮನಸ್ಸಿನಿಂದಲೂ ಮತ್ತು ದೇಹದಿಂದಲೂ ತೃಪ್ತಿಪಡಿಸಬೇಕು. ಗಂಡ ಹೆಂಡಿರ ನಡುವೆ ಅತೃಪ್ತಿ ಇದ್ದರೆ ಮನಸ್ಸಿನಲ್ಲಿ ಕೊರಗು ಹಾಗೂ ಮನೆಯ ಸುಖ ಶಾಂತಿ ನಿಷ್ಠೆ ಕುಸಿಯಲು ಶುರುವಾಗುತ್ತದೆ. ಸ್ತ್ರೀಯರು ಸಂತಸದಿಂದ ಇರದೇ ಇದ್ದರೆ ಅಲ್ಲಿ ದೇವತೆಗಳು ನೆಲೆಸುವುದಿಲ್ಲ. ಆ ಮನೆಯಲ್ಲಿ ಯಾವುದೇ ಶುಭ ಫಲಗಳು ಇರುವುದಿಲ್ಲ. ಯಾರೇ ಸ್ತ್ರೀಯಾಗಿರಲಿ ಕೇವಲ ಐಶ್ವರ್ಯ ಮತ್ತು ಸೌಕರ್ಯಗಳಿಂದ ಖುಷಿಯಾಗಿರುವುದಿಲ್ಲ. ಅವರು ನಿಮ್ಮಿಂದ ಬಯಸುವುದು ಕೇವಲ ಪ್ರೀತಿಯಲ್ಲ, ಬದಲಿಗೆ ಪ್ರೀತಿಯ ಅಪ್ಪುಗೆ ಮತ್ತು ಶಾರೀರಿಕ ತೃಪ್ತಿ. ಇವು ಸಿಗಲಾರದ ಸ್ತ್ರೀ ಒಳಗೆ ದುಃಖಿತಳಾಗಿ ಬೇಜಾರಾಗಿರುತ್ತಾಳೆ ಹಾಗೂ ಮನಸ್ಸು ಬೇರೆ ಕಡೆ ವಾಲುವ ಸಾಧ್ಯತೆ ಹೆಚ್ಚು. ಹಾಗಾಗಿ ನೀವು ನಿಮ್ಮ ಬೆಳಗಿನ ಉಪಹಾರದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡರೆ ನೀವು ಮಾನಸಿಕವಾಗಿ ಬಲವಾಗಿ, ಶಾರೀರಿಕವಾಗಿ ಸದೃಢರಾಗಿ ನಿಮ್ಮ ಜೊತೆಗಾರರಿಗೆ ತೃಪ್ತಿ ಹೊಂದಲು ಸಮರ್ಥರಾಗಬಹುದು. ವಯಸ್ಸು 50 ದಾಟಿದರೂ 25ರ ಹರೆಯದವರಂತೆ ಉತ್ಸಾಹದಿಂದ ಜೀವಿಸುತ್ತೀರಿ. ಹಾಗಾಗಿ ಬೆಳಗಿನ ಉಪಹಾರ ಸರಿಯಾಗಿ ಮಾಡಿದರೆ ದಿನ ಪೂರ್ತಿ ದೇಹದಲ್ಲಿ ಉಷ್ಣತೆ ಮತ್ತು ಚೈತನ್ಯವಿರುತ್ತದೆ. ನಿಮ್ಮ ಜೊತೆಗಾರರು ಅಚ್ಚರಿ ಪಡುತ್ತಾರೆ. ಬೆಳಗಿನ ಉಪಹಾರ ಹೇಗಿರಬೇಕೆಂದರೆ ಅದು ನಮಗೆ ಶಕ್ತಿ ನೀಡಬೇಕು. ಈಗ ಹಂತ ಹಂತವಾಗಿ ಏನೇನು ತಿನ್ನಬೇಕು ಹಾಗೂ ಏನೇನು ತಿನ್ನಬಾರದು ಅಂತ ನಾನು ಹೇಳುತ್ತೇನೆ, ಕೇಳಿ. ಬೆಳಗ್ಗೆ ಎದ್ದ ಕೂಡಲೇ ಚಹಾ ಕುಡಿಯಬಾರದು. ಬೆಳಗ್ಗೆ ನಮ್ಮ ದೇಹ ಪೋಷಕಾಂಶ ಹೀರಿಕೊಳ್ಳಲು ಸಿದ್ಧವಾಗಿರುತ್ತದೆ. ಆಗ ನಾವು ಚಹಾ ಕುಡಿದರೆ ದೇಹವು ಆಯಾಸ, ಜಡತ್ವ ಮತ್ತು ದುರ್ಬಲತೆ ಅನುಭವಿಸುತ್ತದೆ. ವಯಸ್ಸಾದಾಗ ದೇಹ ದುರ್ಬಲವಾಗುತ್ತಾ ಮೊದಲು ಪ್ರಭಾವ ಬೀಳುವುದು ಲಿಂಗದ ಮೇಲೆ. ದುರ್ಬಲ ಆಹಾರ ತಿಂದರೆ ನರಗಳು ದುರ್ಬಲವಾಗುತ್ತವೆ, ರಕ್ತದ ಹರಿವು ನಿಧಾನವಾಗುತ್ತದೆ ಹಾಗೂ ಟೆಸ್ಟೋಸ್ಟಿರಾನ್ ಮಟ್ಟ ಕೆಳಗಿಳಿಯುತ್ತದೆ. ಇದರಿಂದಾಗಿ ಹಿಂದೆ ಇದ್ದ ಕಠಿಣತೆ, ಉತ್ಸಾಹ, ಆತ್ಮವಿಶ್ವಾಸ ಎಲ್ಲ ಟುಸ್ ಪಟಾಕಿಯಂತೆ ಆಗುತ್ತದೆ. ಆಗ ವಯಸ್ಸಾಗಿದೆ ಎಂದು ಸುಮ್ಮನಿರುತ್ತಾರೆ. ಹಾಗಾಗಿ ಸರಿಯಾದ ಆಹಾರ ಕ್ರಮ ಇದನ್ನು ಒದ್ದು ಓಡಿಸುತ್ತದೆ. ಮೊದಲನೇ ಕ್ರಮ ಅಗಸೆ ಬೀಜ ಮತ್ತು ಜೇನುತುಪ್ಪ. ಅಗಸೆ ಬೀಜದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇದ್ದು ಇದು ನರಗಳಲ್ಲಿ ಸಂಗ್ರಹವಾಗಿರುವ ಕೊಬ್ಬನ್ನು ತೆಗೆದು ರಕ್ತದ ಹರಿವನ್ನು ಸರಾಗವಾಗಿಸುತ್ತದೆ. ಹಾಗೂ ಜೇನುತುಪ್ಪ
ಪ್ರಾಕೃತಿಕ ಶಕ್ತಿ ಹೊಂದಿದ್ದು ದೇಹಕ್ಕೆ ಉಷ್ಣತೆ ಮತ್ತು ಶಕ್ತಿ ನೀಡುತ್ತದೆ. ಎರಡೂ ಸೇರಿದಾಗ ದೇಹಕ್ಕೆ ಉತ್ಸಾಹ, ಚೈತನ್ಯ ಬರುತ್ತದೆ. ಇದನ್ನು ಬೆಳಗ್ಗೆ ಉಪಹಾರದ ನಂತರ 1 ಚಮಚ ಹುರಿದ ಅಗಸೆ ಬೀಜದ ಪುಡಿ ಅಥವಾ ಕಾಳು, ಅದಕ್ಕೆ ಶುದ್ಧ ಜೇನುತುಪ್ಪ ಬೆರೆಸಿ ತಿನ್ನಿ. ನಿರಂತರವಾಗಿ ಪ್ರತಿದಿನ ಬೆಳಗ್ಗೆ ಉಪಹಾರದ ನಂತರ ತಿನ್ನಿ. 15 ದಿನಗಳಲ್ಲಿ ವ್ಯತ್ಯಾಸ ಕಾಣುತ್ತೀರಿ. ಹೀಗೆ ಇದನ್ನು ತಿಂದ ನಂತರ ಅರ್ಧ ಗಂಟೆ ಬೇರೆ ಏನನ್ನೂ ತಿನ್ನಬೇಡಿ. ಆಗ ದೇಹವು ಇದರ ಪೂರ್ತಿ ರಸ ಹೀರಿ ಸರಿಯಾಗಿ ಕೆಲಸ ಮಾಡುತ್ತದೆ. ಎರಡನೇ ಕ್ರಮ, ಬೆಚ್ಚಗಿನ ಹಾಲಿನಲ್ಲಿ ಅಶ್ವಗಂಧ ಮತ್ತು ದಾಲ್ಚಿನ್ನಿ ಬೆರೆಸಿ ಕುಡಿಯಿರಿ. ಇದು ನಿಮ್ಮ ದೇಹಕ್ಕೆ ವಿದ್ಯುತ್ ಪ್ರವಾಹದಂತೆ ಕೆಲಸ ಮಾಡಿ ದಿನವಿಡೀ ಉತ್ಸಾಹದಿಂದಿರಲು ಸಹಾಯ ಮಾಡುತ್ತದೆ. ಇದನ್ನು ಬೆಳಗಿನ ಉಪಹಾರದ ನಂತರ 1 ಗ್ಲಾಸ್ ಬೆಚ್ಚಗಿನ ಹಾಲಿನಲ್ಲಿ ಅರ್ಧ ಚಮಚ ಅಶ್ವಗಂಧ ಪೌಡರ್ ಮತ್ತು 1 ಚಿಟಿಕೆ ದಾಲ್ಚಿನ್ನಿ ಪೌಡರ್ ಬೆರೆಸಿ ಕುಡಿಯಿರಿ. ಇದನ್ನು ಕುಡಿದು ಅರ್ಧ ಗಂಟೆ ಏನನ್ನೂ ತಿನ್ನಬಾರದು. ಇದು ದೇಹದ ಒಳಗಿನ ಆಯಾಸ, ದುರ್ಬಲತೆ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ದಾಲ್ಚಿನ್ನಿ ರಕ್ತವನ್ನು ಶುದ್ಧ ಮಾಡುತ್ತದೆ. ಇದರಿಂದ ಪ್ರತಿಯೊಂದು ನರದಲ್ಲಿ ರಕ್ತದ ಹರಿವು ಸರಿಯಾಗಿರುತ್ತದೆ. ಅಶ್ವಗಂಧ ದೇಹದಲ್ಲಿ ಟೆಸ್ಟೋಸ್ಟಿರಾನ್ ಮಟ್ಟ ಹೆಚ್ಚಿಸುತ್ತದೆ. ಟೆಸ್ಟೋಸ್ಟಿರಾನ್ ಎಂದರೆ ಪುರುಷ ಹಾರ್ಮೋನ್ ಮತ್ತು ದಾಲ್ಚಿನ್ನಿ ರಕ್ತದ ಹರಿವಿನ ಮೂಲಕ ಪ್ರತಿ ಭಾಗಕ್ಕೂ ತಲುಪುತ್ತದೆ. ನೆನಪಿಡಿ, ಈ ಹಾಲಿಗೆ ಸಕ್ಕರೆ ಬೆರೆಸಬೇಡಿ. ಮೂರನೇ ಆಹಾರ ಕ್ರಮ, ನೆನೆಸಿದ ಬಾದಾಮಿ ಮತ್ತು ಕರಿಕಡಲೆ. ರಾತ್ರಿ 8 ರಿಂದ 10 ಬಾದಾಮಿ ಮತ್ತು 1 ಮುಷ್ಟಿ ಕರಿಕಡಲೆ ಬೀಜವನ್ನು ನೀರಿನಲ್ಲಿ ನೆನೆಸಿ ಇಡಿ. ಬೆಳಗ್ಗೆ ಎದ್ದ ಕೂಡಲೇ ಹಲ್ಲು ತಿಕ್ಕಿ ಇವುಗಳನ್ನು ಅಗಿದು ತಿನ್ನಿ. ಇದರಲ್ಲಿರುವ ಜಿಂಕ್, ಪ್ರೋಟೀನ್, ಫೈಬರ್ ದೇಹದ ಟೆಸ್ಟೋಸ್ಟಿರಾನ್ ಅನ್ನು ಪ್ರಾಕೃತಿಕವಾಗಿ ಹೆಚ್ಚಿಸುತ್ತದೆ. ಇವು ಎಲುಬು ಹಾಗೂ ನರಗಳಿಗೆ ಶಕ್ತಿ ನೀಡುತ್ತವೆ. ನಾಲ್ಕನೆಯ ಆಹಾರ ಕ್ರಮ, ಬಾಳೆಹಣ್ಣು ಮತ್ತು ನೆಲಗಡಲೆ ಬೀಜ, ಶೇಂಗಾ. ಇವುಗಳ ಸಂಯೋಜನೆ ಅದ್ಭುತ ಶಕ್ತಿಯಂತೆ ಕೆಲಸ ಮಾಡುತ್ತದೆ. ಬಾಳೆಹಣ್ಣು ದೇಹಕ್ಕೆ ಗ್ಲೂಕೋಸ್ನ ಪ್ರಾಕೃತಿಕ ಮೂಲವಾಗಿ ತಕ್ಷಣ ಶಕ್ತಿಯನ್ನು ಒದಗಿಸುತ್ತದೆ. ಶೇಂಗಾ ಬೀಜದಲ್ಲಿ ಇರುವ ಆರ್ಜಿನೈನ್ ಎಂಬ ಸತ್ವವು ನರಗಳಲ್ಲಿರುವ ದುರ್ಬಲತೆಯನ್ನು ಹಾಗೂ ಕೊಬ್ಬನ್ನು ನಿವಾರಿಸಿ ರಕ್ತದ ಹರಿವನ್ನು ಸುಗಮಗೊಳಿಸುತ್ತದೆ. 1 ಬಾಳೆಹಣ್ಣು ಹಾಗೂ ಹುರಿದ ಶೇಂಗಾ 2 ಚಮಚ ಇವುಗಳನ್ನು ಒಟ್ಟಿಗೆ ತಿನ್ನಿ. ಇವುಗಳ ಸಂಯೋಜನೆ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ಹೆಚ್ಚಿಸಿ ದೇಹದ ಶಕ್ತಿಯನ್ನು ಹೆಚ್ಚಿಸಿ ಉತ್ಸಾಹಿಗಳನ್ನಾಗಿ ಮಾಡುತ್ತದೆ. 5ನೆಯ ಆಹಾರ ಕ್ರಮ, ಓಟ್ಸ್, ಗೋಧಿ ರವೆ, ಅಖ್ರೋಟ್, ಒಣ ದ್ರಾಕ್ಷಿ. ಇವುಗಳ ಸಂಯೋಜನೆ ದೇಹಕ್ಕೆ ಯೌವನವನ್ನು ಸ್ಥಿರವಾಗಿರುವಂತೆ ಮಾಡುತ್ತದೆ. ಅಖ್ರೋಟ್ನಲ್ಲಿರುವ L-ಆರ್ಜಿನೈನ್ ಮತ್ತು ಒಮೆಗಾ 3 ಫ್ಯಾಟ್ ಆಸಿಡ್ ಇದ್ದು ದೇಹದ ನರಗಳನ್ನು ವಿಶಾಲಗೊಳಿಸಿ ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ. ಒಣ ದ್ರಾಕ್ಷಿ ದೇಹದಲ್ಲಿ ರಕ್ತದ ಪ್ರಮಾಣ ಮತ್ತು ಹಿಮೋಗ್ಲೋಬಿನ್ ಹೆಚ್ಚಿಸಿ ದೇಹಕ್ಕೆ ಉತ್ಸಾಹ ನೀಡುತ್ತದೆ. ಗೋಧಿ ಮತ್ತು ಓಟ್ಸ್ನಲ್ಲಿರುವ ಫೈಬರ್ ಕಂಟೆಂಟ್ ನಿಮ್ಮ ದೇಹಕ್ಕೆ ನಿಧಾನವಾಗಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ದಿನಪೂರ್ತಿ ಚುರುಕಾಗಿರುವಂತೆ ಮಾಡುತ್ತದೆ. 1 ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಅರ್ಧ ಗ್ಲಾಸ್ ಗೋಧಿ ರವೆ, ಅರ್ಧ ಗ್ಲಾಸ್ ಓಟ್ಸ್, ಸ್ವಲ್ಪ ಅಖ್ರೋಟ್, ಸ್ವಲ್ಪ ದ್ರಾಕ್ಷಿ ತುಪ್ಪದಲ್ಲಿ ಬೆಚ್ಚಗೆ ಮಾಡಿ ತಿನ್ನಲು ರುಚಿಯಾಗಿರುತ್ತದೆ. ಇದನ್ನು ಪಾಯಸ ರೀತಿ ಮಾಡಿ ತಿನ್ನಿ. ಬೇಕಾದರೆ ಸ್ವಲ್ಪ ಬೆಲ್ಲ ಸೇರಿಸಿ. ಶುಗರ್ ಇರುವವರು ಉಪ್ಪು ಸೇರಿಸಿ. ಈ ಸಂಯೋಜನೆ ಅದ್ಭುತ ಕೆಲಸ ಮಾಡಿ ದೇಹಕ್ಕೆ ನವ ಚೈತನ್ಯ ತಂದುಕೊಡುತ್ತದೆ. ಹಾಗಾಗಿ ನಾವು ಚಿರ ಯೌವನ ಪಡೆಯಬೇಕಾದರೆ ನಮ್ಮ ಆಹಾರ ಕ್ರಮ ಬಹಳ ಮುಖ್ಯ. ಹಾಗಾಗಿ ಒಳ್ಳೆಯ ಆಹಾರ ಕ್ರಮದಿಂದ ನಾವು ಶಕ್ತಿಯನ್ನು ಹೊಂದುತ್ತೇವೆ ಎಂದು ಕಮೆಂಟ್ ಹಾಕುವುದನ್ನು ಮರೆಯದಿರಿ.
ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಭೇಟಿಯಾಗೋಣ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.